ಎಲ್ರಿಗೂ ಹಾಯ್, ವೆಲ್ಕಮ್ ಟು ಹರಿಕೃಷ್ಣ ಚಾನಲ್. ಇವತ್ತು ನಮ್ಮ ರೆಸಿಪಿ ವೆಜಿಟೇಬಲ್ ಪಲಾವ್. ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇವಾಗ ಯಾವುದೇ ಮಸಾಲೆ ಪುಡಿನೂ ಬಳಸ್ತಾ ಇಲ್ಲ. ಇದಕ್ಕೆ ಒಂದು ಕುಟಾಣಿಗೆ ಲವಂಗ, ಚಕ್ಕೆ, ಬೆಳ್ಳುಳ್ಳಿ, ಹಸಿ ಶುಂಠಿ, ಹಾಕಿ ಕುಟ್ಕೊಳ್ಳಿ. ಅದಕ್ಕೆ ಕೊತ್ತಂಬರಿ, ಪುದೀನ ಎರಡನ್ನು ಹಾಕಿ ಚೆನ್ನಾಗಿ ಕುಟ್ಕೊಳ್ಳಿ. ಇದನ್ನು ಚೆನ್ನಾಗಿ ಕುಟ್ಕೊಂಡು ಸೈಡಿಗೆ ಇಟ್ಬಿಡಿ. ಈಗ ಕುಟ್ಟಾಯಿತು, ಸೈಡಿಗೆ ಇಟ್ಬಿಡಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಬಿಸಿ ಮಾಡೋಕೆ ಇಡೋಣ. 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಹಾಕಿ ಚೆನ್ನಾಗಿ ಸಿಡಿಲಿ. ಚಟಪಟ ಅಂದಮೇಲೆ ಒಂದು 4 ಲವಂಗ ಹಾಕಿರಿ, ಚಕ್ಕೆ ಹಾಕಿರಿ, 2 ಏಲಕ್ಕಿ, ಒಂದು 4 ಪಲಾವ್ ಎಲೆ ಹಾಕ್ತಾಯಿದ್ದೀನಿ, ಒಂದು 8-10 ಗೋಡಂಬಿ ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಬಟಾಣಿ ನೆನೆಸಿಟ್ಟಿದ್ವಲ್ಲ ಫ್ರೆಂಡ್ಸ್, ಆ ಬಟಾಣಿ ಒಂದು ಬೌಲ್ ಬಟಾಣಿನ ಹಾಕ್ಕೋತಾ ಇದ್ದೀನಿ. ಕರಿಬೇವು, ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಬೀನ್ಸು, ಹಸಿಮೆಣಸಿನ್ಕಾಯಿ, ಫ್ರೈ ಮಾಡ್ಕೊಳ್ಳಿ. ಬಟಾಣಿ ಎಣ್ಣೆಲೇ ಬೇಯಬೇಕು ಫ್ರೆಂಡ್ಸ್, ಹಾಗಾದರೆ ಚೆನ್ನಾಗಿರುತ್ತೆ. ಈರುಳ್ಳಿ, ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಕ್ಯಾರೆಟ್ ಹಾಕಿ, ಆಲೂಗಡ್ಡೆ, ಕ್ಯಾರೆಟ್ ಎರಡನ್ನೂ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಮಸಾಲೆ ಪುಡಿ ಹಾಕೋ ಅಗತ್ಯನೇ ಇಲ್ಲ. ಪುದೀನ, ಅಲ್ಲ, ಕೊತ್ತಂಬರಿ ಎಲ್ಲ ಕುಟಾಣಿಯಲ್ಲಿ ಕುಟ್ಕೊಂಡಿದ್ದೀವಲ್ಲ, ಅದೇ ಮಸಾಲೆ ಸಾಕು ಫ್ರೆಂಡ್ಸ್. ಇದಕ್ಕೆ ಯಾವ ಮಸಾಲೆನೂ ಬೇಡ. ಇದಕ್ಕೆ ಇವಾಗ ಟೊಮೊಟೊ ಸೇರಿಸ್ಕೊಳ್ಳಿ. ಟೊಮೊಟೊ ಹಾಕಿ ಮತ್ತೆ ಸ್ವಲ್ಪ ಕೈ ಆಡಿಸ್ಬೇಕು. ಈಗ ಇದಕ್ಕೆ ಮಸಾಲ ಸೇರಿಸ್ಕೊಂಡು, ನಾವು ಕುಟ್ಕೊಂಡು ಹಿಡ್ದುಕೊಂಡಿದ್ವಲ್ಲ ಆ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಮಸಾಲೆ ಸಾಕು. ಇದಕ್ಕೆ ಯಾವ ಮಸಾಲೆ ಪುಡಿ ಅವಶ್ಯನೇ ಇಲ್ಲ. ಈ ಮಸಾಲೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್. ಈಗ ಹಸಿ ವಾಸನೆ ಹೋಗಿದ್ದು ಆಯಿತು. ಈಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ರಿ. ಉಪ್ಪು ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ರಿ.
ಈ ಗ್ಲಾಸ್ ಅಳತೆಲೇ ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಈಗ 3 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ 3 ಗ್ಲಾಸ್ ನೀರು ಹಾಕಾಯಿತು. ಇದನ್ನ ಒಂದು ಕುದಿ ಬರೋದಕ್ಕೆ ಬಿಟ್ಬಿಡೋಣ. ನೋಡಿ, ಒಂದು ಕುದಿ ಬಂದಾಯಿತು. ಕುದಿ ಬಂದಮೇಲೆ ಇದಕ್ಕೆ ನಾವೀಗ ಅಕ್ಕಿ ಹಾಕ್ಕೊಳ್ಳೋಣ. ನೆನೆಸಿ ತೊಳೆದಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ಹಾಕ್ಕೊಳ್ಳೋಣ. ಅದೇ ಗ್ಲಾಸಿಂದ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾನು. ಅಕ್ಕಿ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ತಿರುಗಿಸಿ. ನಿಂಬೆಹಣ್ಣು ಬೇಕು ಅಂದರೆ ನೀವು ಹಿಂಡ್ಕೋಬೋದು. ನಾ 2 ಜವಾರಿ ಟೊಮೊಟೊ 2 ಹಾಕಿರೋದ್ರಿಂದ ಇಷ್ಟೇ ಹುಳಿ ಸಾಕು ಅನಿಸುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಓಪನ್ ಇರಲಿ. ಈಗ ನೋಡಿ, ಕುದಿ ಬರ್ತಾ ಇದೆ. ಈಗ ಒಂದು ಕುದಿ ಬಂದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫಸ್ಟು ಇವಾಗ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಹೊಡೆಸ್ಕೊಳ್ಳಿ. ಇವಾಗ ರೆಡಿ ಆಯಿತು ನಮ್ಮದು ಪಲಾವ್, ವೆಜಿಟೇಬಲ್ ಪಲಾವ್. ಥ್ಯಾಂಕ್ ಯು.